ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ತಮನ್ನ ಇವ್ ಕಡ್ಲಿ ಗಿಡ ಇಲ್ಲೇ ಬಿಸ್ಲಾಗ ಇಟ್ಟಿಟ್ಟು ಒಣಗಾಕತ್ತಾವ. ಇವನ ಪೂರ ಕಾಳ ತೆಗಿಬಾ. ಇವನ ಕಾಳಲ್ಲ ಇವನ ಅಷ್ಟ ಹರಿ. ಈಗ ರೊಟ್ಟಿ ಮಾಡ್ತೀನಿ ನಾನು. ರೊಟ್ಟಿ ಮಾಡಿ ತವಿ ಮೇಲೆ ಹುರಿಯಾಕ ಬರ್ತೈತಿ. ಹುರಿದು ಬಂದ್ರೆ ಭಾಳ ರುಚಿ ಹಾಕವು ಇವು ಅದಾವಲ್ಲ. ಇವು ಒಂದೊಂದು ಕಾಯಿ ಹರಿದು ಇಡು. ಇವನ ಚಲೋ ಹಾಕವು. ಆಮೇಲೆ ನೋಡ್ರಿ ಇಲ್ಲಿ ಸಬ್ಬಸ್ಗೆ ಈ ಥರ ಕ್ಲೀನಾಗಿ ಸೋಸ್ಕೊಂಡು ಈಗ ಹೆಚ್ಕೊಂಡು ಇಟ್ಕೊಂಡೇನ್ರಿ. ಸಬ್ಬಸ್ಗೆ ಪಲ್ಯ ಮಾಡ್ಬೇಕಂತ ಹೇಳಿ ಸಬ್ಬಸ್ಗೆ ಪಲ್ಯ ಮಾಡ್ತೇನೆ ರೀ. ಇದು ಮತ್ತು ಹಳದಿ ಆತಂದ್ರೆ ಪಲ್ಯ ಮಾಡೋಕೆ ಬರಂಗಿಲ್ರಿ. ಇದು ಈಗ ಫ್ರೆಶ್ ಇದ್ದಾಗ ನಾನು ಮಾಡಿದ್ರೆ ರುಚಿ ಆಕತ್ತಿದೆ. ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಏನು ಮಾಡಲೇ ಇಲ್ರಿ. ನಾನು ಡೈರೆಕ್ಟ್ ರೊಟ್ಟಿನ ಮಾಡೀನಿ ರೀ. ಸ್ವಲ್ಪ ರಾತ್ರಿದು ಪಲಾವ್ ಮಾಡಿದ್ದೆ. ಪಲಾವ್ ಐತಿ, ಅನ್ನ ಸಾರು, ಸಬ್ಬಸ್ಗೆ ಪಲ್ಯ, ಆಮೇಲೆ ಮುಲ್ಲಂಗಿ ಪಚಡಿ ಮಾಡಿದೆ, ರೊಟ್ಟಿ ಮಾಡಿದೆ. ಇದನ್ನು ಹೋಗಿ ಅಮ್ಮ ಕೊಟ್ಟು ಬರ್ತೇನೆ ರೀ ಬಿಸಿ ರೊಟ್ಟಿ. ಮಮ್ಮಿ ಎಷ್ಟು ದಿನ ಆದ್ಮೇಲೆ ಮಳಿ ಬರತೈತಿ ಮತ್ತೀಗ? ಮಳೆ ಬರತ್ತೈತಿ. ಹಾ, ಇದು ಮಳಿದ ಸೀಸನ್ ಅಲ್ಲ ಮತ್ತ. ಇವತ್ತು ಯಾಕೆ ಮಳೆ ಬರತ್ತಮ್ಮ? ತಡಿ ಹೊರಗೆ ಹೋಗ್ತಾರ. ಜಿಟಿ ಬರತೈತಿ. ಜಾತ್ರೆ ದಿನ ಮಳೆ. ಮಳಿ ಅಂತೂ ಜಿಟಿ ಬರತೈತ್ರಿ. ಇದೇನ್ ಮಾಡತ್ತಿ ಮಮ್ಮಿ? ಹೆಸರು ಬೇಳೆ ಇವು. ಓ, ಅದು ಸ್ವೀಟ್ ಮಾಡ್ತಾರೆ. ಅದನ್ನ ಮಾಡತ್ತೀನಿ. ಹೆಸರು ಬೇಳೆ ಪಾಯಸ ಮಾಡಕತ್ತೀನಿ. ಅದು ಜಾತ್ರೆ ಅಲ್ಲ. ನನ್ನ ಫೇವ್ರೇಟ್ ಇದು. ಇನ್ನೊಂದು ಸ್ವಲ್ಪ ಮಾಡಿ, ನಿಮಗೂ ಬೇಕಲ್ಲ ಮತ್ತೆ. ಇದಷ್ಟು ನೀವೇ ತಿಂತೇನೆ ಮಾಡಿತ್ತು. ಈಗ ಮತ್ತೆ ಇಷ್ಟೇ ಹಾಕಿರಿ, ಇಷ್ಟಕ್ಕೊಂದು ಹಾಕತ್ತವ. ಇವನ್ನ ಹುರಿದೀನಿ. ಈಗ ಹುರಿದು ಇವನ್ನ ಒಂದು 2-3 ನೀರಲ್ಲಿ ತೊಳೆದು ಆಮೇಲೆ ಇವನ್ನ ಕುದಿಯಕ್ಕೆ ಇಡ್ತೀನಿ ನಾನು. ಮಳಿ ನೋಡಿ ಜಿಟಿ ಸ್ಟಾರ್ಟ್ ಆಗಿಬಿಟ್ಟೈತಿ ಬೆಳಗಿಂತ. ಲೈಟಾಗಿ ಕಾಣಿಸ್ತಿರ್ಬಹುದ್ರಿ. ಈಗ ನೋಡ್ರಿ, ನಾನು ಹೆಸರು ಬೇಳೆನ ಒಂದು 3 ನೀರಲ್ಲೇ ತೊಳೆದು ಈಗ ಮತ್ತೆ ಕುದಿಯಕ್ಕೆ ಹಾಕಿಂದ ಸಿಟೆ ಹಾಕತ್ತೇವು. ಆಮೇಲೆ ಇವತ್ತು ಟಮಾಟೆ ಕಡಿಮೆ ಮಾಡ್ಬೇಕಂತ ಹೇಳಿ ಇಲ್ಲಿ ಟಮಾಟೆ ಹಣ್ಣು, ಆಮೇಲೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹುರ್ಕೊಳಕತ್ತೀನಿ ರೀ. ತಮ್ಮನ ನೋಡ್ರಿ ಇಲ್ಲಿ ಮಳೆ ಬರತ್ತಂತ ಅಂತೇಳಿ ಹೊರಗಿನೆಲ್ಲ ಅರ್ಬಿ ತೊಗೊಂಬಂದು ಮಡ್ಚಿಡಾಕತ್ತಾಳ ಆಕಿ. ನೀ ತೊಗೊಂಡು ಎಲ್ಲಿ ಹೋಗ್ತಿದ್ದೆ ಅವನ್ನ? ಆಕೆ ಮಡ್ಚಿ ಕ್ಲೀನಾಗಿ ಇಡಾಕತ್ತಾಳ. ನೀವು ಹೋಗಿ ಲಗು ಮಕ್ಕ ತಗೊಂಡು ಚಾ ಕುಡ್ಸಾನೆ ಅರ್ಬಿ ಹೋಗೋದು ಹಾಕೋಗೋನು ಶಾಲೆ ಅರ್ಬಿನ. ಹಾಂ, ಟಮಾಟೆ ಹಣ್ಣು, ಉಳ್ಳಾಗಡ್ಡಿ ಎಲ್ಲ ಹುರ್ಕೊಂಡರಿ, ಮತ್ತು ಜೀರಿಗೆ ಹಾಕಿದ್ದೀರಿ ಅದ್ರಾಗ. ಆಮೇಲೆ ಕರಿಬೇವು, ಕೊತ್ತಂಬರಿ, ಇದು ಒಣ ಕೊಬ್ಬರಿನ ಸ್ವಲ್ಪ ತುರ್ಕೊಂಡು ಹಾಕೀನಿ ನಾನು. ಹಸಿ ಕೊಬ್ಬರಿ ಇತ್ತಂದ್ರೆ ಹಸಿ ಕೊಬ್ಬರಿನ ಹಾಕೋಬೋದ್ರಿ. ಇದನ್ನಿಷ್ಟನ್ನ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ಬಿಡ್ತೇನೆ ರೀ. ನೋಡಿರಿ, ಬಿಸಿ ಹೆಸರು ಬೇಳೆ ಪಾಯಸ ಅಂತ ಮಸ್ತ ರೆಡಿ ಆತ್ರಿಪ್ಪ. ಆಮೇಲೆ ಇಲ್ಲಿ ಶಾಂಡಿಗೆ, ಹಪ್ಪಳ ಅವನ್ನೆಲ್ಲ ಕರೆದಿಟ್ಟೀನಿ. ಇಲ್ಲಿ ಟಮಾಟೆ ಕಡಿ ರೆಡಿ ಆಗೈತಿ. ಆಮೇಲೆ ಇಲ್ಲಿ ಬದ್ನಿಕಾಯಿ ಪಲ್ಯ ಕುದಿಯಾಕತ್ತೈತ್ರಿ. ಇನ್ನು ಅನ್ನ ರೆಡಿ ಆತ. ಟೋಟಲ್ಲಿ ಇವತ್ತು ಜಾತ್ರೆ ಸ್ಪೆಷಲ್ ನೋಡ್ರಿ ಇದೆಲ್ಲ ಅಡಿಗೆ. ಹಾಂ ಅಮ್ಮ ಸಣ್ಣ ಬಂದ್ಲಲ್ರಿಪ್ಪ. ಆಪಾರ್ ಹೋಗಿದ್ರನ್ರಿ? ಕರ್ಕೊಂಬಂದ್ರ ಆಪ ಸಣ್ಣಗ? ಹಾಂ, ಚಲೋ ಆತ್ ಬಿಡ್ರಪ್ಪ. ಇವತ್ತು ಸಿದ್ದಪ್ಪದನ್ ಜಾತ್ರೆ ಲಘು ಕರ್ಕೊಂಬಂದ್ ಚಲೋ ಆತ. ಹಾಂ, ಈಗ ಇವ್ರು ನೋಡ್ರಿ ಇಲ್ಲಿ ಮಕ ಕಿಲ್ಲ. ಫೈನಲಿ ನೋಡ್ರಿಪ್ಪ, ನಾನಂತ್ರ ಈ ಸೀರೆ ಉಟ್ಕೊಂಡು ಇವತ್ತು ರೆಡಿ ಆದ್ರೆ ನಾನು. ಇವತ್ತು ಜಾತ್ರೆ ಅಂಥೇಳಿ ಈ ಸೀರೆ ಉಟ್ಕೊಂಡೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂತೇಳಿ ಇದನ್ನು ತೆಗೆದಿಟ್ಟಿದ್ದೆ. ಎಲ್ಲಿ ಬಿಡ ಈಗ ಉಟ್ಕೊಳಕ್ಕೆ ಅದಾವು ಸೀರೆ, ಮತ್ತು ಯಾವಾಗಾರ ಉಟ್ಕೊಳಕ್ಕೆ ಬರ್ತೈತಿ, ಚಂದ ಐತೆ ಅಂಥೇಳಿ. ಇವತ್ತು ಜಾತ್ರೆ ಐತಿ, ತೇರು ನೋಡೋಕೆ ಹೋಗ್ಬೇಕಲ್ರಿ. ಹಾಗಾಗಿ ಇದನ್ನ ಉಟ್ಕೊಂಡು ರೆಡಿ ಆದ್ರೆ ನಾನು. ನಮ್ಮ ಮನೆಯವ್ರು ರೆಡಿ ಆಗತ್ತಾರ. ಆಮೇಲೆ ತಮ್ಮನ್ನ ನೋಡ್ರಿ ಇಲ್ಲಿ ರೆಡಿಯಾಗಿ ನಿಂತ್ಕೊಂಡ ಮಸ್ತಾಗಿ. ತಮ್ಮನಂದ ಡ್ರೆಸ್ ಇದನ್ನ ಈಗ ಇಡಬೇಡ, ಮತ್ತು ತೆಗೆದು ಸಣ್ಣದಾಕತಿ. ದಿನ ಉಡಕ್ಕೆ ತೆಗೆದು ಬಿಡ ಇದನ್ನು. ಹಾಂ, ಬುಧವಾರಕ್ಕೊಮ್ಮೆ ಇವು ಇರ್ತಾವಲ್ಲ ಡ್ರೆಸ್, ಅವು ಉಟ್ಕೊಂಡು ಹೋಗ್ಬಿಡಿ ಇವನ್ನ. ಮತ್ತು ತೆಗೆದು ಇಡಬೇಡ. ಇದು ಒಲ್ಲೆ ಅನ್ಕೊಂತ ಬರೀ ಟಿ ಶರ್ಟ್ ಪ್ಯಾಂಟ್ ಅವ್ನು ಹಾಕೋದು ಬಿಡು. ನಡಕ್ಕೆ ಇವನು ಹಾಕೋ. ಹಾಂ, ಹೂ ಚಂದಾಗ ಬಿಡು. ಇನ್ನು ಮಲ್ಗಿ ಹೂ ಇದ್ರ ಚಂದ ಕಾಣ್ತೈತೆ. ಹೌದು, ಅದೇನು ಮಮ್ಮಿ ಚಿರಾಕ ಅಷ್ಟ ಈ ಚಿಕ್ಕ ಹಿಡ್ದಂಗೆ ಆಗೈತೆ ನೋಡೋದು. ಸಣ್ಣಗೆ ಇಟ್ಟೆ ನಾನು. ಅದಕ್ಕೆ ಭಾಳ ಹೊತ್ತಿರ್ತೈತೆ ಅದ ಅಂತೇಳಿ. ಹೌದು, ಅದಕ್ಕೆ. ಟೈಮ್ ನೋಡ್ರಾಗಲೇ 6 ಗಂಟೆ 6ಕ್ಕೆ 5 ನಿಮಿಷ ಕಡಿಮೆ ಐತಿ. ತೇರೇನ 6:30 7 ಗಂಟೆಗೆ ಎಳಿತಾರೆ ರೀ. ಹೋಗಂಡ್ರೆ ನಮ್ಮ ಮನೆಯವ್ರೊಬ್ರು ರೆಡಿ ಆದ್ರ ಅಂತ ಹೇಳಿದ್ರೆ ನೋಡ್ರಿಪ್ಪ. ತೇರಾಗಲೇ ಇಲ್ಲಿ ಪಾದಗಟ್ಟಿ ಕಡೆ ಬಂದೈತ್ರಿ. ನಾವು ಇನ್ನೂ ಲೇಟ್ ಬಿಡ ತೇರು ಎಳ್ಯದ ಅಂತ ನಾವು ಮಾಡೀವಿ. ಆಲ್ರೆಡಿ ಇಲ್ಲಿ ಬಂದ್ರಿ ತೇರು. ಇಲ್ಲಿಂದ ಹಿಡ್ದು ಈಗ ಅಲ್ಲಿ ತಳಗ ಮಟ್ಟ ಹೋಗ್ಮಟ ಅಂದ್ರೆ ಜನ ಜಾತ್ರಿಪ್ಪ. ಹೋಗಕ್ಕನ ಜಾಗ ಇರಂಗಿಲ್ಲ, ಅಷ್ಟು ಜನ.
ಬರೀ ಜನ ಅನ್ಬೇಕು ನೀ ಈಗ ಜಾತ್ರೆ ಅನ್ಬಾರ್ದು ಜಾತ್ರೆನೇ ಇದು ಅಲ್ಲಿ ಕರೆಕ್ಟ್ ಪಾದಗತ್ತಿ ಕಡೆ ಬಂದು ನಿಂತತ್ ನೋಡ್ರಿ ತೇರ್ ಅಲ್ಲಿಂತ್ರ ಈಗ ಮತ್ತೆ ಸೀದಾ ನಿನ್ನೇನು ಅಲ್ಲಿ ರೆಡಿ ಮಾಡಕತ್ತಿದ್ರಲ್ರಿ ಅಲ್ಲಿ ಹೋಗಿ ನಿಂದಿರ್ತಾರೆ ಮತ್ತೆ ವಾಪಸ್ ನೋಡ್ರಿ ಇಲ್ಲಿ ಎಲ್ಲ ಸ್ಲಿಪ್ಪರ್ ಹಚ್ಚಿಬಿಟ್ಟಾರ ಸಾಮಾನ್ಯ ಲಾಸ್ಟಿಗೆ ಇದು ಲಾಸ್ಟಿಗೆ ಇದಾದ್ಮೇಲೆ ಮತ್ತೆ ಮುಂದೆ ಬರಂಗಿಲ್ಲ ಇಲ್ಲೇ ಹೊಸ್ಕೊಂಡು ಹಿಂಗೆ ತೇರ್ ಮುಂದೆ ಹೊಣ್ತಾರಿಪ್ಪ ಹೋಗೋಣೇನ್ರಿ ನಾವು ಅಲ್ಲಿ ಮನೆ ಕಡೆ ಹೋಗಿ ಬರೋಣ ಹಾಂ ಗದ್ಲ ಹಂಗ ಇರ್ತೈತಮ್ಮನ ಆ ಗದ್ದಲ್ದಾಗ ಹೋಗ್ಬೇಕು ಮತ್ತು ನಾವು ಗದ್ದ ಹೆದರಿಕೆ ಎಲ್ಲ ಪಟಾಶ ಭಾಳ ಹೆದರಿಕೆ ಇಲ್ಲಿ ಅಪ್ಪ ನಿನ್ನೆ ಅವನ ಸೀರೆ ನೋಡಿದ್ವಲ್ಲ 3 ಪಿಸ್ತಾ ಕಲರ್ ಒಂದು ಇಂಗ್ಲಿಷ್ ಕಲರ್ ಒಂದು ಅಂತ ಹೇಳಿ ಅವ್ರ ಬಂದೆ ಇವ 2 ಸೀರೆ ತಗೊಂಡೋಗ್ಯಾರ ಇವತ್ತು ಈ ಕಲಬುರ್ಗಿಯರ ಅಂತವ ಇವನ ನಿನ್ ನೋಡಿದ್ವಲ್ಲ ನಾವು ಬಿಟ್ಟಿದ್ನಲ್ಲ ವಿಡಿಯೋ ಬಿಟ್ಟ ತಕ್ಷಣ ಫೋನ್ ಹಚ್ಚಿದ್ರು ಅವ್ರು ಇವ ಹೆಂಗ್ರಿ ಸೀರೆ ಅಂತೇಳಿ ನಾನು ನಿನ್ನೆ ರೇಟಾಗಿ ಕೇಳ್ಕೊಂಡು ಹೋಗಿದ್ದಿಲ್ಲ ನಾನು ಅದಕ್ಕೆ ನಮ್ಮ ಅಕ್ಕ ಕೇಳ್ಕೊಂಬಂದು ಹೇಳ್ತೀನಿ ತಗೋರಿ ಅಂತಂದು ಹೇಳಿದ್ ನಾನು ಎಷ್ಟಪ್ಪ ಇವ 1560 ರೂಪಾಯಿ ಅಂತ ನೋಡ್ರಿಪ್ಪ ಇವು ಸೀರೆ ರೇಟ್ ಇವನ್ನ ಕೇಳಿದ್ರಲ್ರಿ ನೀವು ನಿನ್ನೆ ಇಲ್ಲ ನೋಡ್ರಿ 1560 ರೂಪಾಯಿ ಹೌದನ ಅಂದ್ರೆ ಕೊರಿಯರ್ ಚಾರ್ಜ್ ಐತದ ಅಷ್ಟ ಕಡಿಮೆ ಆಕೈತಿ ಇನ್ನು ಸೈರಾಪರ ರಿಲೇಷನ್ ಇದ್ರಲ್ಲ ಅವ್ರು ಬಂದು ಅವ್ರು ಒಂದು ಸೀರೆ ತಗೊಂಡೋದ್ರು ಇಂಥದ್ರೊಳಗಲ್ಲ ಅವರು ತಗೊಂಡೋದ್ರು ಅವ್ರು ಇಂಥವ್ ಕೇಳಿದ್ರಿ ಇವು ಚಂದ ಅದಾವಂತ ಇವ ಕಲರ್ ಚಂದ ಅದಾವ ಅದಕ್ಕೆ ನಾವು 12 ಸೀರೆ ಹೋದ ಒಂದ ದಿನ ನಾವು 12 ಸೀರೆ ತಂದಿದ್ದೇನೆ ಅವನ 15 ಸೀರೆ ತಗೊಂಡಿದ್ದೆ ನಾನು 12 ಸೀರೆ ಅವತ್ತು ಹೋದು ಇವತ್ತೊಂದು ಇದ್ರೊಳಗೆ ತಗೊಂಡ್ರು ಇನ್ನೊಂದ್ರೊಳಗೆ ಬೇರೆ ತಗೊಂಡ್ರು ಒಬ್ರು ಇವೆರಡು ಹೋದ ಬೇಕಂದ್ರ ಇದನ್ನ ಮಾಡ್ರಿ ನಾವು ಅಪ್ಪಾಗೆ ಹೇಳ್ತೀನಿ ರೀ ನಾನು ಅಡ್ರೆಸ್ ಅದನ್ನ ಕೊಡ್ತೇನಂತ್ರಿ ಅವ್ರು ಕೊರಿಯರ್ ಮಾಡ್ತಾರೋದಿಲ್ವಾ ನಾವು ಸಂಜೆಗೆ ಬರೋ ಮುಂದೆ ರೋಡ್ ಹಿಡ್ಸಾ ಇರ್ತಿದ್ದಿಲ್ಲ ಅಷ್ಟು ಜನ ರೀ ಈಗೆಲ್ಲ ಗದ್ಲೆಲ್ಲ ಐತೆ ಅಂತ ಹೇಳಿದ್ರಲ್ಲೇ ಜಾತ್ರೆ ಒಳಗೆ ಐತೆ ನೋಡ್ರಿ ಈಗ ಮತ್ತೆ ತೇರು ನೋಡ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಹೋಗಾಕತ್ತಾರೆ ರೀ ಮನೆಗೆ ಅಲ್ಲಂತರ ಜಾತ್ರೆ ಒಳಗೆ ಸಿಕ್ಕಾಪಟ್ಟೆ ಐತ್ರಿಪ್ಪ ಹೋಗ್ಬೇಕಂತ ಮಾಡಿದ್ವಿ ಅದರಲ್ಲಿ ಗದ್ದಲ್ದಾಗ ಆಗಂಗಿಲ್ಲ ರೀ ಇವತ್ತು ಹೋಗೋದು ಮತ್ತು ನಾಳೆ ನಾಡ್ದ್ರೆ ಹೋಗ್ಬೇಕ್ರಿ ಜಾತ್ರೆಗೆ ಪಾದಗಟ್ಟೆ ಎಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ ನೀನು ಎಷ್ಟು ಚಂದ ರೆಡಿ ಮಾಡಾಕತ್ತಿದ್ರಿ ಇವತ್ತು ನೋಡ್ರಿ ಹೆಂಗೆ ಕಾಣಕತ್ತೈತಿ ಮಸ್ತ್ ಕಾಣಕತ್ತೈತಿ ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ತೇರು ವಾಪಸ್ ಹೋಗೋದ್ರಿ ಸಾನಿಯಾ ಜಾತ್ರೆಗೆ ಯಾಕೆ ಬರಲಿಲ್ಲ ಇಲ್ಲಿಂತ್ರ ರೆಡಿ ಬಂದು ಬರ್ತೀನಿ ನಾನು ಅಂತಂದು ಹೇಳಿ ತಳಗೆ ಬರೋದ್ರ ಒಲ್ಲೆ ಅಂದೆಲ್ಲ ಏನು ಬೇಸರ ಆತು ಮಸ್ತ್ ಆತು ತೇರು ನೋಡಿದ್ವಿ ಆಮೇಲೆ ಬಡೆ ಮೇರ್ ಮನೆಗೆ ಹೋದ್ವಿ ಆಮೇಲೆ ಅಲ್ಲೆಲ್ಲ ಮಾತಾಡಿ ಹರಿಪಾಪ ಅಡುಗೆ ಮಾಡಾಕತ್ತಿದ್ಲ ಅರ್ಶಿಯ ಕುಂತಿದ್ಲ ಬಡೆ ಮೇ ಕುಂತಿದ್ರ ದಾದಾಜಿ ಕುಂತಿದ್ರ ಬಂದ್ವಿ ತೇರು ನೋಡ್ಕೊಂಡು ಮನೆಗೆ ಜಾತ್ರೆ ಕಡೆ ಅಂತೂ ಹೋಗ್ಲಿಲ್ಲ ವಯ್ವ ಯಾಕಂದ್ರೆ ತೇರಿನ ಕಡೆ ಜನ ನೋಡೋದ್ರಾಗ ಅಂದ್ರೆ ನನಗೆ ಅಲ್ಲಿ
ಜಗ್ಗು ಮಂದಿ ಇರ್ತಾರ ಬಿಡ ಅಂತೇಳಿ ವಾಪಸ್ ಬಂದ್ವಿ. ಶಿವ ನೀವು ಬರ್ಲಿಲ್ಲ ಜಾತ್ರೆಗೆ ಇವತ್ತ? ಇಲ್ಲ, ನೀನ್ ನಾಳೆ ಬರ್ತೇನೆ ನೋಡಿ. ನಾಳೆ ಹೋಗ್ತೀರ? ನಾಳೆ ಬಾರ್ಬಿ ಡಾಲ್ ತಗೊಂತಾರಂತ ಇಷ್ಟೇ ತಗೋತೇನೆ ನಾನು. ನಂಗೆ ಇಷ್ಟ ಒಬ್ಬಕಿನ ಇರ್ತಿದ್ರಿ ಮನ್ಯಾಗ. ಹೌದೌದು. ನಿನ್ ದೊಡ್ಡದಿತ್ತಲ್ಲ? ಆ ದೊಡ್ಡದು ನಾನು ಏನೂ ಇಲ್ಲ, ಮಕ್ಕೋಳದ್ರೊಳಗ ಅಷ್ಟೇ ತಗೊಂಡ್ ಮಕ್ಕೋತೀನಿ. ಆಡಾಕ ಇರ್ಲೇನ? ಸಣ್ಣ ಬೇಕನ್ನ? ಅದಕ್ ಸಣ್ಣ ತಗೋತೀನಿ. ಈಗ ತಗೋ ಅಂತ ಹೇಳಿ ಅಂದ್ರೆ ಬೇಡ ಬೇಡ ಅನ್ನ. ಇವ ಅದಾವ ಬಿಡ, ಆಕೆ ಜಗ್ಗದಾವು. ಸ್ವೀಟ್ ಹಾಕಿ ಕೊಡಕತ್ತೆ ಆಕಿಗೆ? ಹಾಕೊಡ. ಮಾಡಿದ್ದೆ ಶಿಮ್ಮ ಮಧ್ಯಾಹ್ನ. ಅದೊಂದ್ಸರ ಅವತ್ತೊಂದ್ಸರ ತಿಂದಿದ್ದಲ್ಲ ನೀನು, ಕಾಳು ಇತ್ತಲ್ಲ ಅದ, ಆ ಸ್ವೀಟ್ ಅದ. ಹಸ್ಕೊಳ್ಕೊಂತ್ರೆ ಸಾನಿಯಾ? ಹಾಸ್ಕೊಂಡೆ? ಅಕ್ಕಿಂದ ಹಾಸ್ಕೊಂಡ್ ಮಕ್ಕೊಡ್ಲಕ್ಕಿ ನಂದು ಹಾಸದಿದ್ನೆ. ನೀನ ಹಾಸ್ಕೊಳಕತ್ತಿ, ಅವಾಗ ನಾ ಬಿಟ್ಟೆ. ಹಾಸ್ತೇನೆ. ನಾ ಹಾಸದಿದ್ದೆ ಆಗಿದ್ದು, ಅಕ್ಕಿ ಸಮಾಧಾನ ಇರೋದಿಲ್ಲ. ಅದನ್ನ ತಗೊಂತ ಹೇಳಿಬೇಕು ಚಾಪಿನ. ಇನ್ನೊಂದ್ ಸ್ವಲ್ಪ ಹೇಳಿ. ಹಾಸ್ಕೊಂಡ್ಮೇನ ಅದನ್ನ ಮರ್ಚಿ ಬಿಡು ತಮ್ಮನಲ್ಲಿ. ಮರ್ಚಿ ನಿಂದ ತೆಲುಗು ಬಿಟ್ಕೊ, ಅಲ್ಲಿ ಕರೆಕ್ಟ್ ಆಕತಿ. ಹಂಗಲ್ಲ ಹಿಂಗ ಮರ್ಚ. ಹಂಗೆ ಮರ್ಚ. ನಮ್ದು ಇದನ್ನ ಕೌದಿ ಹತ್ತದನ್ನ. ಬಿಡು. ಅದ್ರ ಮೇಲೆ ತೆಲುಗು ಬಿಟ್ಕೊಂಬಿಡ, ಕರೆಕ್ಟ್ ಆಕತಿ. ಅದ್ರಾಗ ಏನು ದೊಡ್ಡ ಹಸ ಅದಾಗ ನಮ್ಮ ನಳ ಬಂದಿದ್ರಿಪ್ಪ. ಟಾಕಿ ಅದನ್ನೆಲ್ಲ ತೊಳೆದು ತುಂಬಿದೆ ನಾನು. ರಾತ್ರಿ ಆಗಿ ನಳ ಬಿಟ್ಬಿಡ್ತಾನೆ ರೀ ಥಂಡ್ಯಾಗ. ಏನು ಮಾಡ್ಬೇಕ್ರಿ ಮತ್ತೆ? ಯಾವ ಬರ್ತಾವ ತುಂಬ್ಕೊಳ್ಳೋದು ಚಲೋ ರೀ. ಮೊನ್ನೆ ಮದುವೆಯಾಗ ನಿಗ್ರಹ ಇದ್ದಿದ್ದಿಲ್ರಿ. ಅಪ್ಪ ಅಪರಿ ನೀರಿಂದ ತ್ರಾಸ ಆಗ್ಬಿಟ್ಟತ್ರಿ. ಇಡೋ ಅಂಕ ಇದನ್ನು ತೆಲುಗು. ನಮ್ದು ಊಟ ನಾಷ್ಟ ಇಲ್ಲ. ಸುಮ್ಮನೆ ಉಪ್ಪಿಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ ರೀ. ಬಟ್ ಏನಾಯ್ತ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಸಿಲಿಂಡ್ರ್ ಆಗೈತೆ ರೀ, ಅದ್ರ ಗ್ಯಾಸ್ ಆಗೈತೆ. ತಳಗೆ ಹೋಗಿ ಮತ್ತು ಗ್ಯಾಸ್ ತೊಗೊಂಬಂದ್ವಿ. ಇಲ್ಲ ನೋಡ್ರಿ, ಇದು ಖಾಲಿ ಗ್ಯಾಸ್. ಆ ತುಂಬಿದ ಗ್ಯಾಸ್ ಅಂತೀವಿ ಹಚ್ಚಿಬಿಟ್ಟು ನಾವು. ಸಣ್ಣ ಬಂದಾಳಲ್ರಿ, ಸಣ್ಣ ಬಂದಾಳೆ. ಸಣ್ಣ ಜೊತೆ ಮಾತಾಡ್ಕೊತ ಕುಂತಾರ್ರಿ ಇವ್ರು, ತಮನ್ನ, ಸಾನಿಯಾ, ಸುಮನ್. ಹೋಗಿ ಈಗ ಮ್ಯಾಗ ಬಂದರಿಪ್ಪ ಅಂತ ಹೇಳಿದ್ರೆ ಆಕೆ ಫಸ್ಟ್ ನಾಷ್ಟ ಮಾಡಿದ್ರಿ. ನಿನ್ನಂತೂ ನಾವು ಜಾತ್ರೆಗೆ ಹೋದ್ವಿ, ಜಾತ್ರೆ ನೋಡಿದ್ವಿ. ಜಾತ್ರೆ ನೋಡಾಕತ್ತಲ್ರಿ ಸಿಕ್ಕಾಪಟ್ಟಿ ಮಂದಿ ಬಂದಿದ್ರೆ ನಮಗೆ ಖುಷಿನೂ ಆತೆ. ಆಮ್ಯಾಗ ನಾವಿದು ಎಷ್ಟನೇ ಜಾತ್ರೆ ಅನ್ನೋ ಗೊತ್ತಿಲ್ಲ ರೀ. ಯಾಕಂತ ಹೇಳಿದ್ರೆ ಹುಟ್ಟಿದ್ದು ಇಲ್ಲಿ ಜಾತ್ರೆ ನೋಡಾಕತ್ತಿದ್ದಲ್ರಿ ನಾವು. ಭಾಳ ಟೈಮ್ ಜಾತ್ರೆ ನೋಡಿ ನಾವೀಗ ಎಷ್ಟೋ ವರ್ಷ ಜಾತ್ರೆ ನೋಡೀವಿ. ಖುಷಿ ಆಕೈತೆ ರೀ. ಎಲ್ಲರೂ ಕೂಡಿ ಮಾಡ್ತಾರೆ, ಒಕ್ಕಟ್ಟಿನ ಮಾಡ್ತಾರೆ. ಆಮ್ಯಾಗ ಇಲ್ಲಿ ಆಜು ಬಾಜು ಹಳ್ಳಿ ಇರ್ತದಲ್ರಿ, ಹಳ್ಳಿಯವ್ರು ಬರ್ತಾರೆ, ನೋಡ್ತಾರೆ. ಆಮ್ಯಾಗ ಶಾಪಿಂಗ್ ಅಂತೂ ಏನು ಮಾಡಿಲ್ಲ ರೀ. ಅಂಗಡಿ ಕಡೆ ಅಂತೂ ಹೋಗೇ ಇಲ್ಲ ನಾವು. ಅಂದ್ರೆ ನಿನ್ನೈತಲ್ರಿ ಗದ್ದಲ ಭಾಳ ಇರ್ತೈತಿ, ಹೀಗಾಗಿ ಹೋಗಿಲ್ಲ. ಇವತ್ತೇನೈತಲ್ರಿ ಅಂಗಡಿ ಕಡೆ ಹೋಗ್ಬೇಕು. ಹಂಗೇನಾರ ಚಲೋ ಇದ್ದರಿಪ್ಪ ಅಂತೇಳಿ ತೊಂಬರ್ಬೇಕು. ನೋಡ್ಬೇಕು ರೀ ಇನ್ನೇನು ಆಕೈತೋ ಏನಿಲ್ಲ ಅಂಥೇಳಿ. ಅಂಗಡಿ ಅಂತೂ ಸಿಕ್ಕಾಪಟ್ಟೆ ಮಂದಿ ಹಚ್ಚಿರ್ತಾರೆ ರೀ. ಆಮ್ಯಾಗ ಡಾಲ್ಗೆ ಹಚ್ಚಿರ್ತಾರೆ. ಆಮ್ಯಾಗ ಒಟ್ಟು ಅಡುಗೆ ಮಾಡುವಂಥ ಸಾಮಾನು ಆಗಲಿ ರೀ, ಮಕ್ಕಳು ಆಡುವಂಥ ಸಾಮಾನು ಆಗಲಿ, ಅಂಗಡಿ ಭಾಳ ಹಚ್ಚಿರ್ತಾರೆ ರೀ. ಅಲ್ಲಿ ಇಲ್ಲಿ ಮಂದಿ ಬಂದು ಆಮ್ಯಾಗ ಈ ಜಾತ್ರೆ ಐತಲ್ರಿ ಬರೋಬ್ಬರಿ 5 ದಿನ ಆಗೈತಿ. 5 ದಿನ ಆದ್ಮ್ಯಾಗ ಇದನ್ನು ಕಳಸ ಅಳಿತಾರೆ. ಕಳಸ ಅಳಿದ್ಮ್ಯಾಗ ಐತಲ್ರಿ ಜಾತ್ರೆ ಮುಗಿದಂಗೆ. ಟ್ರೈನ್ ಬಂತ್ರಿಪ್ಪ ಯಾವುದೇ ಯಾವೂರಿನ ಟ್ರೈನ್ ಆಯಿತು ಏನೋ ಗೊತ್ತಿಲ್ಲ. ಟ್ರೈನ್ ಅಂತೂ ಬಂತು ಈಗ. ಕ್ಯಾ ಮಾ ಇರಮಗುಡ್ಡ ಸೋನೆಗುಡ್ಡ ಕ್ಯಾ वो भैया 5 ರೂಪಾಯಿ. ತಮ್ಮನ್ನ ಏನು ನೋಡಾಕತ್ತಿ? ನೀ ಬಂದೆ ರೀ. ಏನು ತೊಗೊಂಬಂದಿ? ಸ್ಟೂಲು ಒಂದು ಡಬ್ಬಿ. ಸ್ಟೂಲ್ ಡಬ್ಬಿ ತೊಗೊಂಬಂದಿ? ಮಸ್ತ್. ಅದು ಹೆಂಗೆ ತೊಗೊಂಬಂದಿನಿ ಗೊತ್ತೇನ್ರಿ? ಹಾಂ, ನಾವು ಬಾಚ್ಕೊಂಡಿರ್ತೀವಲ್ರಿ, ತಲೆ ಬಾಚ್ಕೊಂಡು ಕೂದಲ ಹೊಸಂಗಿಲ್ರಿ. ನಾವು ಒಂದು ಹಾಳಿ ಒಳಗೆ ಜಮಾ ಮಾಡಿರ್ತೀವಿ. ಒಂದಿಷ್ಟು ಕೂದಲ ಅದು ಅಂದ್ರೆ ಅವ್ರು ಕೂದಲಾರ ಬರ್ತಾರಲ್ರಿ, ಬುಟ್ಟಿ ಅವನ್ನೆಲ್ಲ ತೊಗೊಂಡು ಅವ್ರಿಗೆ ಕೊಟ್ಟಿಪ್ಪ ಅಂದ್ರೆ ನಮಗೇನು ಬೇಕೋ ಅವ್ನು ಕೊಟ್ಟು ಹೋಗಾರಿ. ಸ್ವಲ್ಪ ಕೂದಲ ಮ್ಯಾಗ ಒಂದು 10 ರೂಪಾಯಿ 20 ರೂಪಾಯಿ ಕೊಡ್ಬೇಕೇನ? ಅವ್ರು ಏನು ಕೇಳಿಲ್ರಿ, ಭಾಳ ಇದ್ದು ನಮ್ಮ ಕೂದಲ. ಏನು ಕೇಳಲಿಲ್ಲ, ಎಷ್ಟು 2 ಕೊಟ್ಲೆ ತೊಗೊಂಡು ಬಂದೆ ನಾನು. ಆಮೇಲೆ ತಡುವ ಉಪ್ಪಿಟ್ಟು ಮಾಡಕ್ಕೆ ಇಟ್ಟು ಬಂದೀನಿ. ಉಪ್ಪಿಟ್ಟು ತಿಂದು ಅಂತ ನಾಷ್ಟ ಮಾಡೋಂತಂದ್ರೆ ಇಲ್ಲ ಅಕ್ಕ ಮತ್ತೊಂದ್ಸಲ ಬರ್ತೀನಿ ತಗೋ ನಾನು ಹೊತ್ತಕ್ಕ ನಾವು ಹೋಗ್ತೀನಿ ಅಂತೇಳಿ ಹೋದ್ರು ಪಾಪ. ಅಂದ್ರೆ ರೊಟ್ಟಿ ಕೇಳಿದ್ರು ಅವ್ರು. ನಾವು ರೊಟ್ಟಿ ಮಾಡಿಲ್ಲ ಇವತ್ತು, ಬೆಳಿಗ್ಗೆ ಉಪ್ಪಿಟ್ಟು ಮಾಡಾಕತ್ತೀನಿ. ಅದಕ್ಕೆ ಉಪ್ಪಿಟ್ಟು ಮಾಡಾಕತ್ತೀನಿ ತಡುವ ಅಂತ ಹೇಳಿದ್ರೆ ಇಲ್ಲಿ ತೊಗೊಕ್ಕೆ ಹೋಗ್ತೀನಿ ನಾನು ಅಂತೇಳಿ ಹೋದ್ರೆ. ಸ್ಟೂಲ್ ಮಸ್ತ್ ಐತೆ ನೋಡ್ರಿ. ನಿನ್ನೆ ಒಬ್ಬ ಸಬ್ಸ್ಕ್ರೈಬರ್ ಮನೆ ಮಠ ಬಂದಾರಿ, ಮನೆ ಹುಡುಕೊಂಡು ಖುಷಿ ಆಕೈತೆ ನಮಗೆ. ಅವ್ರ ಜೊತೆ ಮಾತಾಡಿದ್ವಿ. ಆಮ್ಯಾಗ ಚಾಗಿ ಮಾಡಿಕೊಟ್ವಿ. ಅವರು ಬರ್ಬೇಕಾರತ್ತಲ್ರಿ, ಹಂಗೆ ಬಂದಿಲ್ಲ. ಘಾಟಿ ಕೇಕ್ ಎಲ್ಲ ತೊಗೊಂಬಂದಾರೆ. ಖುಷಿ ಆಕೈತಲ್ಲ ಮನೆ ಮಠ ಬರ್ತಾರ ಅಂತ ಹೇಳಿದ್ರೆ. ಅಂದ್ರೆ ಖುಷಿ ಆಗಂಗಿಲ್ಲ ಏನ್ರಿ? ನಮ್ಮನ್ನ ಹುಡ್ಕೊಂಡ್ ಮನೆ ಮಠ ಬಂದು ನಮಗ್ ಮಾತಾಡ್ಸಿ ಹೋಗ್ತಾರಲ್ಲ, ಅದೊಂದು ನಮಗೆ ದೊಡ್ಡ ಖುಷಿ ರೀ. ನಾವ್ ಎಷ್ಟು ಪುಣ್ಯ ಮಾಡೀವಿ ನೋಡ್ರಿ, ಇಲ್ಲಿ ಬಂದು ನಮಗ ಭೇಟಿ ಆತಾರಲ್ಲ. ಹೌದಿಲ್ರಿ? ಅವ್ರಿಗೆ ಎಷ್ಟು ಖುಷಿ ಆಕತ್ತಲ್ಲ, ಅದ್ ಡಬಲ್ ಖುಷಿ ನಮಗ್ ಆಕತಿ. ಅವ್ರ ನಿನ್ ಬಂದ್ರ ಪಾಪ ಹಂಗ ಬರಕೈಲ್ಲ ಬಂದಿಲ್ಲ. ಮಕ್ಳಿಗೆಲ್ಲ ಘಾಟೆ ಖಾರ ಏನೇನೋ ತಗೊಂಬಂದಿದ್ರಿ. ಮತ್ತೆ ಕಡ್ಲಿ ಗಿಡ ಈಗ ಸೀಸನ್ ಐತಲ್ಲ, ಕಡ್ಲಿ ಗಿಡ ತಗೊಂಬಂದಾರ.
ಅಂತವಂದು ಕೊಟ್ಟು ಮಾತಾಡ್ಸೋದ್ರು ಭಾಳ ಖುಷಿ ಆತ್ರಿಪ್ಪ ನಮಗೆ. ಸಾಂಗಗಳ ಸನ ತಳಗದಾಡ್ರಿ ಅಲ್ಲಿ ತಗೊಳ್ಳೋಣ. ಇವತ್ತು ಅವ್ರ ಸ್ಕೂಲ್ ಇಲ್ರಿ, ಹಾಂ ಜಾತ್ರೆ ಸಂಬಂಧ ಸುಟ್ಟಿ ಕೊಟ್ಟಾರ. ಹ್ಞೂ ನಿನ್ ಜಾತ್ರೆಗೆ ಐತಿ, ಇವತ್ತು ಸುಟ್ಟಿ ಕೊಟ್ಟಾರ ಅವ್ರ ಶಾಲಿ. ಹೌದಾನ? ನೀ ತಿಂದೇನ? ಇಲ್ಲ, 2 ತಿಂದಿ. ಇದನ್ನ ಹಾಕಂದ್ರೆ ಹೋಗಿ ಯಾಸ್ಮಿನ್ ಹಾಕೋ ಕೊಟ್ಬೇಕು ತಳಗದ. ಕೇಕ್ ಪಾಪಡಿ ಘಾಟಿ ನಾವು ಮನೆಗೆ ಮಾರ್ಕೆಟಿಗೆ ಆವಾಗ ತಂದಿದ್ವಿ. ನಿನ್ನವ್ರು ಬಂದಾರ, ಅವರು ತಗೊಂಬಂದಾರೆ. ನಾಷ್ಟ ಆದ ಉಪ್ಪಿಟ್ಟು ಹಾಕ್ತಾರೆ. ಬಂದಿರೋದು ಅಲ್ಲಿದ ನಿಮ್ಮ ಚಾಚಾ ಕೇಸರಿ ಅವ ತೊಗೊಂಬಂದಾರ ಈ ಸರ. ಅವ್ರು ತೊಗೊಂಬಂದಾರವ. ಏ ಬಾರ ಇರಮ್ಮ, ಖಾರದನೇ ಖಾರದಂಕ ಹಾಕತ್ತೆ. ಹಂಗೆ ಮಾಡಿ ಮಕ್ಕ ಆ ಜಾತ್ರೆಗೆ ಹೋಗಂಬಿಡ ಇವ. ನಾಳೆ ಹೋಗಂಬಿಡ. ನಾಳೆ क्या होना तुझे जात्रे में? पुग्गा होना, बड़ा क्या छोटा? छोटा होना. ब्याह उप्पिट का गई कहते जात्रे में? हाँ बाढ़ सिटकंदा निन मगल नजमा. तुम्हारा अम्मी दिलाती? तुम्हारा अम्मी नौका मई दिला तो ये मम्मी हो गए नको क्या? पुग्गा नको, नोनोक लेकर देता ले नजमा. इसे नको ले मम्मा, नोनोक लेकर देता. इसे नको कहते मम्मी दिलाती कर बोल रही उन्हें. नको ले आ माँ.